ಇಷ್ಟು ದೊಡ್ಡ ನೀಟ್ ಹಗರಣ ಮಾಡಿದ್ದೀರಾ, 22 ಜನ ವಿದ್ಯಾರ್ಥಿಗಳು ಸತ್ತಿದ್ದಾರೆ, ಲಕ್ಷಾಂತರ ಕುಟುಂಬಗಳಿಗೆ ಮೋಸ ಆಗಿದೆ, ಇದಕ್ಕೆ ಉತ್ತರ ಕೊಡಿ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ನಮ್ಮ ಪ್ರಧಾನಮಂತ್ರಿಗಳು ಇಡೀ ಪ್ರಪಂಚ ತುಂಬ ಸುತ್ಕೊಂಬಂದು ವಿ ಆರ್ ದಿ ಮದರ್ ಆಫ್ ದಿ ಡೆಮೋಕ್ರಸಿ, ನಾವು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾದರಿ ಭಾರತ ಅಂತ ಹೇಳ್ತಾರೆ. ಇದೇನಾ ಸ್ವಾಮಿ ನಿಮ್ಮ ಪ್ರಜಾಪ್ರಭುತ್ವ? ಎಂಥ ಒಂದು ಬಂಡು ಸರ್ಕಾರ ಅಂತಂದ್ರೆ ಕೇಳ್ತಿರೋರು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ದೇಶದ್ರೋಹಿಗಳಂತೀರಿ, ಪಾಕಿಸ್ತಾನದವ್ರು ಅಂತೀರಿ, ಚೈನಾದವ್ರು ಅಂತೀರಿ. ಸರ್ಕಾರದ ನಡೆ ಗೊತ್ತಾಗ್ತಿದೆ. ಇವತ್ತು ನೀವು ಜನಪರ ಅಲ್ಲ, ವಿದ್ಯಾರ್ಥಿಗಳ ಪರ ಅಲ್ಲ, ನೀವು ವಿದ್ಯಾರ್ಥಿಗಳ ವಿರೋಧಿಗಳು ನೀವು ಇವತ್ತು. ಯಾಕಂದ್ರೆ ಇವತ್ತು ನೀಟಿನ ಹೆಸರಿನ ಮೇಲೆ ಒಂದು ದೊಡ್ಡ ಮಾಫಿಯಾ ನಡೀತಿದೆ, ದಂಧೆ ನಡೀತಿದೆ, ಕೋಚಿಂಗ್ ದಂಧೆ. ಇದು ಕೈ ಬಿಡಬೇಕು. ನೀವೆಲ್ಲರೂ ವಿಟ್ನೆಸ್ ಮಾಡಿದ್ದೀರಾ. ನಿನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು, ಪೋಷಕರು, ವಿಜ್ಞಾನಿಗಳು, ಆ್ಯಕ್ಟ್ರೆಸ್ಗಳು, ಯಾರಿಗೆ ಸಾಮಾಜಿಕ ಕಳಕಳಿ ಇದೆ ಅವರೆಲ್ಲರೂ ಕೂಡ ಕೆಲವೇ ಬೇಡಿಕೆಗಳನ್ನು ಇಟ್ಕೊಂಡು, ಏನು ಇಷ್ಟು ದೊಡ್ಡ ನೀಟ್ ಹಗರಣ ಮಾಡಿದ್ದೀರಾ, 22 ಜನ ವಿದ್ಯಾರ್ಥಿಗಳು ಸತ್ತಿದ್ದಾರೆ, ಲಕ್ಷಾಂತರ ಕುಟುಂಬಗಳಿಗೆ ಮೋಸ ಆಗಿದೆ, ಇದಕ್ಕೆ ಉತ್ತರ ಕೊಡಿ. ಯಾಕೆ ಹಗರಣ ನಡೀತು, ಯಾರಿದ್ರ ಹಿಂದೆ ಇದ್ದಾರೆ ಅನ್ನೋ ಅಕೌಂಟಬಿಲಿಟಿ ಕೊಡಿ ಅಂತ ಕೇಳಿರೋ ಹೋರಾಟ ಅದು. ಕನಿಷ್ಠ ನೈತಿಕ ಪ್ರಜ್ಞೆ ಇಟ್ಕೊಂಡು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. NTA ಯಾವ NTA ಇಂತಹ ಪರೀಕ್ಷೆಗಳನ್ನು ನಡೆಸುವಲ್ಲಿ ಫೇಲ್ ಆಗ್ತಿದೆ, ಆ ಸಂಸ್ಥೆನ ನೀವು ಬ್ಯಾನ್ ಮಾಡಿ ಅನ್ನೋಂಥ ಕನಿಷ್ಠ ಬೇಡಿಕೆಗಳನ್ನು ಇಟ್ಕೊಂಡು ನಡೆಯೋ ಪ್ರತಿಭಟನೆಗೆ ಇವರು ಯಾಸ್ ಇಫ್ ಅವ್ರು ಏನೋ ದೇಶ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಥರ ಅವ್ರ ಮೇಲೆ ಟಿಯರ್ ಗ್ಯಾಸ್ಗಳನ್ನು ಹಾಕ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಇಡೀ ಪ್ರಪಂಚ ತುಂಬ ಸುತ್ಕೊಂಬಂದು ವಿ ಆರ್ ದಿ ಮದರ್ ಆಫ್ ದಿ ಡೆಮೋಕ್ರಸಿ, ನಾವು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾದರಿ ಭಾರತ ಅಂತ ಹೇಳ್ತಾರೆ. ಇದೇನಾ ಸ್ವಾಮಿ ನಿಮ್ಮ ಪ್ರಜಾಪ್ರಭುತ್ವ? ಕನಿಷ್ಠ ಶಿಕ್ಷಣದ ಬಗ್ಗೆ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿದ್ರೆ ನಿಮ್ಗೆ ಇನ್ನೇನು ಉತ್ತರ ಕೊಡ್ತೀರಾ ನೀವು? ಸ್ನೇಹಿತರೆ, AIDSO ವಿದ್ಯಾರ್ಥಿ ಸಂಘಟನೆಯಿಂದ ಹಿಡ್ಕೊಂಡು ಎಲ್ಲ ಪ್ರಗತಿಪರರು ಇದನ್ನು ಅತ್ಯಂತ ಉಗ್ರ ಪದಗಳಲ್ಲಿ ಖಂಡಿಸ್ತೀವಿ. ನೀವು ನಿನ್ನೆ ವಿದ್ಯಾರ್ಥಿಗಳನ್ನು ನಡೆಸ್ಕೊಂಡಿರೋ ರೀತಿ ಅತ್ಯಂತ ಅಪ್ರಜಾತಾಂತ್ರಿಕ ಮತ್ತು ನಾಚಿಕೆಗೇಡಿನ ವಿಷಯ. ಈ ಕೂಡಲೇ ಸರ್ಕಾರ ಇದರಿಂದ ಎಚ್ಚೆತ್ಕೊಂಡು ಈ ಗುಂಡಾಯಿಸಮ್ನ ನಿಲ್ಲಿಸಿ ಪ್ರಜಾಪ್ರಭುತ್ವ ಅಂತ ಹೇಳೋ ನಿಜವಾದ ಅರ್ಥದಲ್ಲಿ ಹೋರಾಟಗಾರರ ಜೊತೆ ಮಾತುಕತೆ ನಡೆಸಿ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದರೆ ಬರೀ ಜಂತರ್ ಮಂತರ್ ನೋಡಿದ್ದೀರಾ ನೀವು. ಇಡೀ ದೇಶದಾದ್ಯಂತ ಹಳ್ಳಿ ದೇಶಗಳಲ್ಲೂ ಇದೇನು ಎಲ್ಲ ಜಿಲ್ಲೆಗಳಲ್ಲೂ ಇಡೀ ದೇಶದಾದ್ಯಂತ ಈ ಹೋರಾಟ ಮುಂದುವರಿಯುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. AIDSO ವಿದ್ಯಾರ್ಥಿ ಸಂಘಟನೆ ದೇಶದ ಮೂಲೆಯಲ್ಲಿ ಇವತ್ತು ಯುವಕರು ಬೀದಿಗಿಳಿದು ಏನು ಹೋರಾಟ ನಡೀತಿದೆ ಇವತ್ತು ನೀಟ್ ಹಗರಣದಿಂದ. ಸೊ ಸರ್ಕಾರ ಇಲ್ಲಿವರೆಗೂ ಕೂಡ ಒಂದು ಮಾತಾಡಕ್ಕೆ ರೆಡಿ ಇಲ್ಲ. ಎಂಥ ಒಂದು ಬಂಡು ಸರ್ಕಾರ ಅಂತಂದ್ರೆ ಕೇಳ್ತಿರೋರು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ದೇಶದ್ರೋಹಿಗಳಂತೀರಿ, ಪಾಕಿಸ್ತಾನದವ್ರು ಅಂತೀರಿ, ಚೈನಾದವ್ರು ಅಂತೀರಿ. ಹಂಗೆ ಪ್ರಶ್ನೆ ಮಾಡೋರು ಎಲ್ಲರೂ ನಾವು ಬೇರೆ ದೇಶದವ್ರು, ನೀವು ಪ್ರಶ್ನೆ ಮಾಡಲಾರ್ದೆ ಇಂಥ ಹಗರಣ ಮಾಡೋರು ಯಾರು ನೀವು? ಹಂಗಾದ್ರೆ ನೀವು ದೇಶ ಪ್ರೇಮಿಗಳಾ? ಇವತ್ತು ನಿನ್ನೆ ನಡೆದಿರುವಂಥ ಹೋರಾಟದ ಮೇಲೆ ಲಾಠಿ ಚಾರ್ಜ್ ನಡೆಸಿದ್ದೀರಾ ನೀವು. ಸೊ ಇಲ್ಲಿ ನಿಮ್ಮ ಒಂದು ಸರ್ಕಾರದ ನಡೆ ಗೊತ್ತಾಗ್ತಿದೆ. ಇವತ್ತು ನೀವು ಜನಪರ ಅಲ್ಲ, ವಿದ್ಯಾರ್ಥಿಗಳ ಪರ ಅಲ್ಲ, ನೀವು ವಿದ್ಯಾರ್ಥಿಗಳ ವಿರೋಧಿಗಳು ನೀವು. ಇವತ್ತು ಪ್ರಶ್ನೆ ಮಾಡೋರನ್ನ ದೇಶ ವಿರೋಧಿಗಳಂತಿರಲ್ಲ. ಇಲ್ಲಿ ಇವತ್ತು AIDSO ಇದನ್ನು ಕಂಡಮ್ ಮಾಡ್ತಿದೆ. ನೀಟ್ ಯಾವಾಗ ಜಾರಿ ಮಾಡಿತ್ತು ಅಲ್ಲಿಂದ ಇವತ್ತು AIDSO ಇದನ್ನು ಅಪೋಸ್ ಮಾಡ್ತಿದೆ. ನೀಟ್ ನಮಗೆ ಬೇಡ, ಯಾಕಂದರೆ ಇವತ್ತು ನೀಟಿನ ಹೆಸರಿನ ಮೇಲೆ ಒಂದು ದೊಡ್ಡ ಮಾಫಿಯಾ ನಡೀತಿದೆ, ದಂಧೆ ನಡೀತಿದೆ, ಕೋಚಿಂಗ್ ದಂಧೆ. ಇದು ಕೈ ಬಿಡಬೇಕು. ಈ ಕೂಡಲೇ NTA ರದ್ದು ಮಾಡಬೇಕು. ಈ ಶಿಕ್ಷಣ ಸಚಿವರು ಯಾರಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವ್ರು ರಾಜೀನಾಮೆ ನೀಡಬೇಕು. ಎಲ್ಲಿ ಇವತ್ತಿನ ಅಪರಾಧಿಗಳಾಗಿ ತನಿಖೆಗಳು ನಡೆಸುತ್ತಿಲ್ಲ ನೀವು. ಈ ಕೂಡಲೇ ಸೂಕ್ತ ತನಿಖೆ ನಡೆಸಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಮತ್ತೆ ಈ ಘಟನೆಗಳು ವಾಪಸ್ ಮತ್ತೆ ಮರುಕಳಿಸಬಾರ್ದು. ಸೊ ಸರ್ಕಾರ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ಆಗ್ರಹಿಸ್ತಾ ಇದ್ದೀವಿ. ತುಳಜಾರಾಮ್ NK AIDSO ರಾಜ್ಯ ಸಮಿತಿ ಸದಸ್ಯರು. ಇವತ್ತು ನಮ್ಮ ಪ್ರಶ್ನೆ ಇರೋದು ಏನಿವತ್ತು ಸ್ಟೂಡೆಂಟು ಮತ್ತು ಯುವಕರು ಇವತ್ತು ಎಲ್ಲಿಯೂ ಕೂಡ ಅವರು ಏನೋ ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ. ಆಮೇಲೆ ಅವ್ರೇನೋ ಸುಳ್ಳು ಹೇಳಿರ ಅಥವಾ ಕಳ್ಳತನ ಮಾಡಿರ, ಅದೇ ಇವತ್ತು ಅವ್ರ ಮ್ಯಾಗ ದೌರ್ಜನ್ಯ ಮಾಡಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡತ್ತಾರೆ. ಆಮೇಲೆ ಎಷ್ಟೋ ವಿದ್ಯಾರ್ಥಿ ಮ್ಯಾಗ ಅಲ್ಲೇ ಆಗ್ತದೆ. ಬಟ್ ಯಾವುದೇ ಕೂಡ ಸರ್ಕಾರಲ್ಲಿ ಏನೂ ಮಾಡ್ತಾಯಿಲ್ಲ. ಬಟ್ ನ್ಯಾಯಯುತವಾದ ಹೋರಾಟಕ್ಕೆ ಸರ್ಕಾರ ಇದು ಮಾಡ್ತಾರೆ, ದೌರ್ಜನ್ಯ ಮಾಡತ್ತಾರೆ. ನಾವು ಆಮೇಲೆ ಸೋನಮ್ ಸರ್ ಇದು ಮಾಡಿದ್ದಾರೆ, ಅವ್ರಿಗೆ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಆಮೇಲೆ ಅವ್ರಿಗಿನ ಹಾಕೊಂಡು ಹೋಗಿದ್ದಾರೆ. ಅವನ್ನ ಬಿಡುಗಡೆ ಮಾಡಬೇಕಂತೇಳಿ ನಾ ಇದು ಮಾಡ್ತಾ ಇದ್ದೀನಿ. ನನ್ನ ಹೆಸರು ನಾಗರಾಜ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ